ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಂಪನ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ವೈಷ್ಣವಿ ಗೌಡರವರು ಇದೇ ತಿಂಗಳು ಜೂನ್ 4ರಂದು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಮದುವೆಯಾದ್ರು. ಮದುವೆಯಾಗಿ ಇನ್ನು 3 ವಾರ ಕಳೆದಿಲ್ಲ. ಅಷ್ಟರಲ್ಲಿ ಗಂಡನಿಗೆ ದೊಡ್ಡ ಶಾಕ್ ಒಂದನ್ನ ಕೊಟ್ಟಿದ್ದಾರೆ ವೈಷ್ಣವಿ ಗೌಡರವರು. ಇದರಿಂದ ವೈಷ್ಣವಿ ಗೌಡರ ಅಭಿಮಾನಿಗಳಿಗೆ ತುಂಬಾ ಬೇಜಾರಾಗಿದೆ. ಅಸಲಿಗೆ ವೈಷ್ಣವಿ ಗೌಡರವರು ಮಾಡಿದ್ದಾದ್ರೂ ಏನು? ಎಲ್ಲಾ ಸಂಪೂರ್ಣ ವಿಷಯವನ್ನ ನೋಡುವ ಮುನ್ನ ನೀವು ಕೂಡ ವೈಷ್ಣವಿ ಗೌಡ ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಹಾಗೂ ವೈಷ್ಣವಿ ಗೌಡ ಅವರ ಯಾವ ಸೀರಿಯಲ್ ನಿಮಗೆ ಅಚ್ಚುಮೆಚ್ಚು ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ವೈಷ್ಣವಿ ಗೌಡ ಅಂದ್ರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆ ಮಗಳ ಹಾಗೆ ನೋಡ್ತಾರೆ. ವೈಷ್ಣವಿ ಗೌಡರವರು ಅಗ್ನಿ ಸಾಕ್ಷಿಯ ಮೂಲಕ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಟಿವಿ ಸೀರಿಯಲ್ಗೆ ಪಾದಾರ್ಪಣೆ ಮಾಡಿದ್ರು. ಇದರಲ್ಲಿ ಸನ್ನಿಧಿ ಎಂಬುವ ಪಾತ್ರದಲ್ಲಿ ಪ್ರತಿಯೊಬ್ಬರು ಮೆಚ್ಚುವಂತೆ ಆಕ್ಟಿಂಗ್ ಮಾಡಿ ಸೈ ಎನಿಸಿಕೊಂಡಿದ್ರು. ಈ ಸೀರಿಯಲ್ ಬರೋಬ್ಬರಿ 8 ವರ್ಷಗಳ ಕಾಲ ನಡೆಯಿತು. ಅದರಲ್ಲೂ ಕೂಡ ಸಿದ್ಧಾರ್ಥ್ ಸನ್ನಿಧಿ ಎಂದ್ರೆ ಪ್ರತಿಯೊಬ್ಬರು ಇಷ್ಟಪಡುವ ಜೋಡಿಯಂತೆ ನಟಿಸುತ್ತಿದ್ರು. ಆನಂತರ ಕನ್ನಡದ ಬಿಗ್ ಬಾಸ್ ಸೀಸನ್ 8ರಲ್ಲಿ ವೈಷ್ಣವಿ ಗೌಡರವರು ಭಾಗವಹಿಸಿದ್ರು. ಬಿಗ್ ಬಾಸ್ನಲ್ಲೂ ಕೂಡ ಅವರ ಒಳ್ಳೆಯ ಸ್ವಭಾವದಿಂದ ಇಡೀ ಕರ್ನಾಟಕದ ಜನತೆಯ ಮನ ಗೆದ್ದಿದ್ರು. ಬಿಗ್ ಬಾಸ್ನಲ್ಲೂ ಕೂಡ ಟಾಪ್ 4 ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮಿದ್ರು. ಇನ್ನು ಬಿಗ್ ಬಾಸ್ ನಂತರ ಕೆಲವು ಶೋಗಳಲ್ಲಿ ಟಿವಿ ಆಂಕರ್ ಆಗಿ ಕೂಡ ವೈಷ್ಣವಿ ಗೌಡರವರು ಕಾಣಿಸಿಕೊಂಡ್ರು. ಇನ್ನು ಯಾವುದೇ ಕಾಂಟ್ರವರ್ಸಿ ಆಗಲಿ, ನೆಗೆಟಿವ್ ಇಮೇಜೇ ಆಗಲಿ ವೈಷ್ಣವಿ ಗೌಡರವರಿಗೆ ಇರಲಿಲ್ಲ. ಆದರೆ 2 ವರ್ಷದ ಹಿಂದೆ ವಿದ್ಯಾಭರಣ್ ಎಂಬುವ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ಆ ಫೋಟೋಗಳು ಕೂಡ ಎಲ್ಲ ಕಡೆ ಹರಿದಾಡಿತ್ತು. ಆದರೆ ಈ ಎಂಗೇಜ್ಮೆಂಟ್ ಮುರಿದು ಬಿದ್ದಿತ್ತು. ಇನ್ನು ಇದಕ್ಕೆ ಕಾರಣ ವಿದ್ಯಾಭರಣ್ ಬೇರೆ ಹುಡುಗಿಯ ಜೊತೆ ರಿಲೇಶನ್ಶಿಪ್ ನಲ್ಲಿದ್ರು. ಈ ವಿಚಾರ ವೈಷ್ಣವಿ ಗೌಡರವರ ಮನೆಯವರಿಗೆ ತಿಳಿಯುತ್ತಿದ್ದಂತೆಯೇ ಮದುವೆಯನ್ನ ಕ್ಯಾನ್ಸಲ್ ಮಾಡಿಕೊಂಡ್ರು. ಇದಾದ ಬಳಿಕ ವೈಷ್ಣವಿ ಗೌಡರವರು ತಮ್ಮ ಪಾಡಿಗೆ ಸೀತಾರಾಮ ಸೀರಿಯಲ್ನಲ್ಲಿ ನಾಯಕಿಯಾಗಿ ಮುಂದುವರೆಸಿದ್ರು. ಇದರ ಮಧ್ಯೆಯೇ ವೈಷ್ಣವಿ ಗೌಡರವರಿಗೆ ಅನುಕೂಲ್ ಮಿಶ್ರಾ ಎಂಬುವವರ ಜೊತೆ ಮದುವೆ ನಿಶ್ಚಯವಾಯಿತು. ಎಲ್ಲರೂ ಕೂಡ ಇದೊಂದು ಲವ್ ಮ್ಯಾರೇಜ್ ಅಂತ ಅಂದ್ಕೊಂಡ್ರು. ಯಾಕಂದ್ರೆ ವೈಷ್ಣವಿ ಗೌಡರವರು ಅಪ್ಪಟ ಕನ್ನಡದ ಹುಡುಗಿ, ಆದರೆ ಅನುಕೂಲ್ ಮಿಶ್ರಾರವರು ಹಿಂದಿಯವರು ಹಾಗೂ ಮೂಲತಃ ಉತ್ತರ ಪ್ರದೇಶನವರು ಮತ್ತು ವೃತ್ತಿಯಲ್ಲಿ ಏರ್ ಫೋರ್ಸ್ನ ಆಫೀಸರ್ ಕೂಡ ಆಗಿದ್ದಾರೆ. ಇನ್ನು ಮನೆಯವರ ನಿಶ್ಚಯದ ಮೇರೆಗೆ ಜೂನ್ 4ರಂದು ಬೆಂಗಳೂರಿನ ರೆಸಾರ್ಟ್ ಒಂದರಲ್ಲಿ ಅದ್ದೂರಿಯಾಗಿ ಮದುವೆಯಾದ್ರು. ಇನ್ನು ಮದುವೆಗೆ ಬರೋಬ್ಬರಿ 5 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು ಎಂದು ಕೂಡ ಹೇಳಲಾಗುತ್ತಿದೆ. ಹಾಗೂ ಮದುವೆಗೆ ಕನ್ನಡ ಚಿತ್ರರಂಗದ ಅನೇಕ ನಾಯಕ ನಾಯಕಿಯರು ಕೂಡ ಬಂದು ಇವರಿಗೆ ಆಶೀರ್ವಾದ ಕೂಡ ಮಾಡಿದ್ದರು. ಇನ್ನು ವೈಷ್ಣವಿ ಗೌಡರವರ ಅತ್ಯಂತ ಕ್ಲೋಸ್ ಫ್ರೆಂಡ್ ಆದ ನಟಿ ಅಮೂಲ್ಯರವರು ಕೂಡ ಮದುವೆಯಲ್ಲಿ ಅನೇಕ ಸರ್ಪ್ರೈಸ್ಗಳನ್ನು ನೀಡಿ ಡಾನ್ಸ್ ಕೂಡ ಮಾಡಿದ್ರು. ಎಲ್ಲವೂ ಅಂದ್ಕೊಂಡಂತೆ ಚೆನ್ನಾಗಿಯೇ ನಡೆಯಿತು. ಇನ್ನು ವೈಷ್ಣವಿ ಗೌಡರವರ ಸೀತಾರಾಮ ಸೀರಿಯಲ್ ಮುಗಿಯುತ್ತಾ ಬಂದಿದೆ. ಅದರ ಕೊನೆ ಎಪಿಸೋಡ್ ಕೂಡ ಶೂಟಿಂಗ್ ಆಗಿದೆ. ಇದನ್ನು ಖುದ್ದು ವೈಷ್ಣವಿ ಗೌಡರವರೇ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋವನ್ನ ಹಂಚಿಕೊಂಡಿದ್ರು. ಮದುವೆಯಾದ ಬಳಿಕ ಸೀರಿಯಲ್ಗಳಿಗೆ, ಟಿವಿ ಇಂಡಸ್ಟ್ರಿಗೆ ವೈಷ್ಣವಿ ಗೌಡರವರು ಗುಡ್ ಬೈ ಹೇಳ್ತಾರೆ ಅಂತ ಪ್ರತಿಯೊಬ್ಬರು ಕೂಡ ಅಂದ್ಕೊಂಡಿದ್ರು. ಯಾಕಂದ್ರೆ ವೈಷ್ಣವಿಯ ಗಂಡ ಏರ್ ಫೋರ್ಸ್ ಆಫೀಸರ್ ಆಗಿದ್ದು ಅವರು ಸೆಟಲ್ ಆಗಿರೋದೆಲ್ಲ ಉತ್ತರ ಪ್ರದೇಶನಲ್ಲಿ. ಆದರೆ ಈಗ ಗಂಡನಿಗೆ ವೈಷ್ಣವಿ ಗೌಡರವರು ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಅದೇನೆಂದ್ರೆ ವೈಷ್ಣವಿ ಗೌಡರವರೇ ತಿಳಿಸಿರೋ ಹಾಗೆ ಅವರು ಬೆಂಗಳೂರನ್ನು ಬಿಟ್ಟು ಹೋಗೋದಿಲ್ವಂತೆ ಮತ್ತು ಟಿವಿ ಸೀರಿಯಲ್ಗಳಲ್ಲಿ ನಟನೆಯನ್ನು ಮುಂದುವರಿಸುತ್ತಾರೆ. ಹಾಗೂ ಯಾವುದೇ ಕಾರಣಕ್ಕೂ ಆಕ್ಟಿಂಗ್ ಅನ್ನು ನಿಲ್ಲಿಸೋದಿಲ್ಲ. ಬದಲಿಗೆ ಗಂಡನೇ ರಜಾ ಸಿಕ್ಕಾಗ ಉತ್ತರ ಪ್ರದೇಶದಿಂದ ಬೆಂಗಳೂರಿಗೆ ಬರಬೇಕಾಗುತ್ತೆ ಮತ್ತು ನನಗೂ ಕೂಡ ಟೈಮ್ ಸಿಕ್ಕಾಗ ನಾನು ಅಲ್ಲಿಗೆ ಹೋಗಿ ಬರುತ್ತೇನೆ. ಯಾವುದೇ ಕಾರಣಕ್ಕೂ ನಾನು ಆಕ್ಟಿಂಗ್ ಕೆರಿಯರ್ ಅನ್ನು ಬಿಡೋದಿಲ್ಲ ಮತ್ತು ಕರ್ನಾಟಕವನ್ನು ಕೂಡ ಬಿಟ್ಟು ಹೋಗೋದಿಲ್ಲ ಎಂದು ತಿಳಿಸಿದ್ದಾರೆ. ಇದರಿಂದ ವೈಷ್ಣವಿ ಗೌಡರವರ ಫ್ಯಾನ್ಸ್ ಏನೋ ಖುಷಿಯಾಗಿದ್ದಾರೆ. ಆದರೆ ಅವರ ವೈವಾಹಿಕ ಜೀವನಕ್ಕೆ ಸ್ವಲ್ಪ ಕಷ್ಟವಾಗಲಿದೆ. ಆಕ್ಟಿಂಗ್ ಮುಂದುವರಿಸುತ್ತಾ ಬೆಂಗಳೂರಿನಲ್ಲೇ ನೆಲೆಸುವ ವೈಷ್ಣವಿ ಗೌಡರವರ ಈ ನಿರ್ಧಾರಕ್ಕೆ ನಿಮ್ಮ ಬೆಂಬಲವಿದೆಯಾ?
ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.